ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು CSG ಚಾನಲ್. ಇವತ್ತು ನಾವು ಒನ್ ಡೇ ಟ್ರಿಪ್ನ ಹೋಗ್ತಾ ಇದ್ದೀವಿ. BR ಹಿಲ್ಸು, ಗಗನಚುಕ್ಕಿ, ಭರಚುಕ್ಕಿ, ತಲಕಾಡು ಮತ್ತು BR ಹಿಲ್ಸ್ಗೆ ಹೋಗ್ತಾ ಆನ್ ದ ವೇ ಮೂಗೂರು ಅಂತ ಸಿಗುತ್ತೆ. ಅಲ್ಲಿ ತ್ರಿಪುರ ಸುಂದರಿ ದೇವಸ್ಥಾನ ಇದೆ. ತುಂಬ ಹಳೆ ಕಾಲದ ದೇವಸ್ಥಾನ. ಈಗ ನಾವು ಫಸ್ಟ್ ವಿಸಿಟ್ ಮಾಡಿದ್ದೆ ಮೂಗೂರಲ್ಲಿರೋವಂಥ ತ್ರಿಪುರ ಸುಂದರಿ ದೇವಸ್ಥಾನಕ್ಕೆ. ಇದೇ ಮೂಗೂರು. ಅಲ್ಲಿ ಕಾಣ್ತಾ ಇರೋ ದೇವಸ್ಥಾನನೇ ತ್ರಿಪುರ ಸುಂದರಿ ದೇವಸ್ಥಾನ. ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದಾಗಿರೋವಂಥ ದೇವಸ್ಥಾನ. ನಾನು ಫಸ್ಟ್ ಟೈಮ್ ಈ ದೇವಸ್ಥಾನನ ನೋಡಿದ್ದು. ಮೈಸೂರಲ್ಲಿ ಜ್ವಾಲಾಮುಖಿ ತ್ರಿಪುರ ಸುಂದರಿ ದೇವಸ್ಥಾನ ಇದೆ, ಆದರೆ ಇಲ್ಲಿ ಮೂಗೂರಲ್ಲಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಅದರಿಂದ ಆನ್ ದ ವೇ ನಮಗೆ ಮೂಗೂರಲ್ಲಿ ತ್ರಿಪುರ ಸುಂದರಿ ದೇವಸ್ಥಾನನ ದರ್ಶನ ಮಾಡಿಕೊಂಡು ನಂತರ BR ಹಿಲ್ಸ್ಗೆ ಹೋಗೋಣ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಬಂದ್ವಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಬನ್ನಿ ಈ ದೇವಸ್ಥಾನನ ನೋಡ್ಕೊಂಡು ಬರೋಣ. ದೇವಸ್ಥಾನ ಎಲ್ಲ ದರ್ಶನ ಮಾಡಿಕೊಂಡು ನಂತರ ನಾವು BR ಹಿಲ್ಸ್ಗೆ ಹೊರಟ್ವಿ. ಈಗ ಆನ್ ದ ವೇ ಸಿಗೋದ್ರಿಂದ ಯಾವ ಪ್ಲೇಸ್ ಸಿಗುತ್ತೆ ಅದನ್ನೆಲ್ಲ ನೋಡ್ಕೊಂಡು ಹೋದರೆ ನಮಗೆ ಒನ್ ಡೇ ಟ್ರಿಪ್ಗೆ ಯೂಸ್ ಆಗುತ್ತೆ. ಒನ್ ಡೇ ಟ್ರಿಪ್ ಅಂದಾಗ ನಾವು ನಿಯರೆಸ್ಟ್ ಪ್ಲೇಸ್ ಯಾವುದಿದೆ ಅನ್ನೋದನ್ನು ಸರ್ಚ್ ಮಾಡಿಕೊಂಡು ಪ್ಲ್ಯಾನ್ ಮಾಡಿದರೆ ನಾವು ಒಂದು 5 to 6 ಪ್ಲೇಸ್ಗಳೆಲ್ಲ ಕವರ್ ಮಾಡ್ಕೋಬೋದು. ನಾವು ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಹೋಗ್ಬೇಕಾದಾಗ ಫಸ್ಟ್ ಚೆಕ್ ಪೋಸ್ಟ್ ಸಿಗುತ್ತೆ. ಆ ಚೆಕ್ ಪೋಸ್ಟಲ್ಲಿ ನಾವು ಟಿಕೆಟ್ ತಗೊಂಡು ನಂತರ ನಾವು ಬೆಟ್ಟಕ್ಕೆ ಹೋಗಬೇಕು. ಈಗ ಟಿಕೆಟ್ ತಗೊಂಡು ನಾವು ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಫಾರೆಸ್ಟಲ್ಲೆಲ್ಲ ಅನಿಮಲ್ಸ್ ಎಲ್ಲ ಇರುತ್ತೆ. ನಮಗೆ ಕಾಣಿಸಿದ್ದು ಜಿಂಕೆ ಮತ್ತು ಪಿಗ್ ಕಾಣಿಸ್ತು, ಮತ್ತು ಪಿಕಾಕು. ಇಷ್ಟು ಅನಿಮಲ್ಸು ನಮಗೆ ಕಾಣಿಸ್ತು. ತುಂಬ ಚೆನ್ನಾಗಿದೆ, ಏಕೆಂದರೆ ಹಿಂದಿನ ದಿನ ಮಳೆಯಾಗಿರೋದ್ರಿಂದ ವೆದರ್ ಅಂತೂ ಮಾರ್ನಿಂಗ್ ವೈಬ್ಸ್ ಅಂತೂ ತುಂಬ ಕೂಲಾಗಿತ್ತು. ತುಂಬ ಖುಷಿಯಾಯಿತು. ಈ ಫಾರೆಸ್ಟ್ ಒಳಗಡೆ ನಾವು ಹೋಗ್ತಾಯಿದ್ರೆ ಅಷ್ಟು ಖುಷಿಯಾಗುತ್ತೆ ಇದೆಲ್ಲ ವ್ಯೂಸ್ ಎಲ್ಲ ನೋಡ್ಕೊಂಡು ಹೋಗೋದಕ್ಕೆ. ನಾವು ಇದೇ ಫಸ್ಟ್ ಟೈಮ್ ನಾನು BR ಹಿಲ್ಸ್ಗೆ ಹೋಗಿದ್ದು, ನೋಡಿರಲಿಲ್ಲ. ಅದರಿಂದ ಹೋಗ್ತಾ ಇದ್ದೀವಿ. ಬನ್ನಿ BR ಹಿಲ್ಸ್ನ ನೋಡ್ಕೊಂಡು ಬರೋಣ. ಇಲ್ಲಿ ಕೆರೆನೂ ಸಹ ಸಿಗುತ್ತೆ. ಯಾಕೆಂದರೆ ಮಧ್ಯದಲ್ಲಿ ಒಂದು ಕೆರೆಗಳೆಲ್ಲ ಇದ್ದಾವೆ. ಅನಿಮಲ್ಸ್ಗೆಲ್ಲ ನೀರು ಕುಡಿಯೋದಕ್ಕೆ ಬೇಕು ಅಂತ ಮಧ್ಯದಲ್ಲಿ ಒಂದು ಕೆರೆನೂ ಸಹ ಇದೆ. ಮತ್ತು ಒಂದು ಊರು ಸಹ ಸಿಗುತ್ತೆ. ಆ ಊರಾದ ನಂತರ ಇದು BR ಹಿಲ್ಸು. ಇಲ್ಲೂ ಸಹ ನಾವು ಪಾರ್ಕಿಂಗ್ ಟಿಕೆಟ್ ತೊಗೋಬೇಕು. ವೆಹಿಕಲ್ ಸಹ ಬೆಟ್ಟಕ್ಕೆ ಹೋಗುತ್ತೆ, ಆದರೆ ನಾವು ಬೆಟ್ಟಕ್ಕೆ ಗಾಡಿ ತೊಗೊಂಡು ಹೋಗಲಿಲ್ಲ, ಕೆಳಗಡೆನೇ ಹಾಕಿ ಮೆಟ್ಲು ಹತ್ಕೊಂಡು ಹೋದ್ವಿ. ತುಂಬ ದಿನ ಆಗಿತ್ತು, ನೋಡೇ ಇರಲಿಲ್ವಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ಮೆಟ್ಲು ಹತ್ಕೊಂಡು ಹೋದ್ವಿ. ಬನ್ನಿ BR ಹಿಲ್ಸ್ನ ಮೆಟ್ಲು ಹತ್ಕೊಂಡು ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬರೋಣ. ಇಲ್ಲಿ ಮೆಟ್ಲು ಎಷ್ಟಿದೆ ಅಂತ ನನಗೆ ಗೊತ್ತಿಲ್ಲ, ಆದರೆ ಬಿಸಿಲಿರೋದ್ರಿಂದ ಒಂದು ಸ್ವಲ್ಪ ಸುಸ್ತಾಯಿತು ಈ ಮೆಟ್ಲು ಹತ್ತೋದಕ್ಕೆ.
ಫಸ್ಟ್ ಈ ಮೆಟ್ಲು ಹತ್ಕೊಂಡು ಹೋಗಿ ನಂತರ ಗೋಪುರದ ಹತ್ರ ಹೋದರೆ ಅಲ್ಲೂ ಸಹ ಮೆಟ್ಲು ಹತ್ಕೊಂಡು ಹೋಗಬೇಕು. ನಾವು ಹೋಗೋಷ್ಟರಲ್ಲಿ ದೇವಸ್ಥಾನ 10 o'clock 9:30 ಆಗಿತ್ತು. ನಾವು ದೇವಸ್ಥಾನಕ್ಕೆ ಹೋದಾಗ ಆದರೆ ದೇವಸ್ಥಾನ ಕ್ಲೋಸ್ ಮಾಡಿದ್ರು, 10:30 ಓಪನ್ ಮಾಡ್ತೀವಿ ಅಂತ. ಅದರಿಂದ ನಾವು ಆ ದೇವಸ್ಥಾನ ಸುತ್ತಲಿರೋಂಥ ವ್ಯೂಸ್ ಎಲ್ಲ ನೋಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿದೆ. ಬನ್ನಿ BR ಹಿಲ್ಸ್ನ ನೋಡ್ಕೊಂಡು ಬರೋಣ. ದೇವಸ್ಥಾನದಿಂದ ಹೊರಗಡೆ ಹೋದರೆ ಪಾರ್ಕಿಂಗ್ ಥರ ಇದೆ. ಅಲ್ಲಿ ದೇವಸ್ಥಾನ ಏನಾದರೂ ಕ್ಲೋಸ್ ಆದರೆ ಅಲ್ಲಿ ರೆಸ್ಟ್ ತೊಗೋಬೋದು. ನಂತರ ಇಲ್ಲಿ ಊಟದ ವ್ಯವಸ್ಥೆನೂ ಕೂಡ ಇದೆ. ಮಧ್ಯಾಹ್ನ ಟೈಮ್ ಅಷ್ಟೇ ಅಂತೆ ಊಟದ ವ್ಯವಸ್ಥೆ ಇರೋದು. ನಾವು ಊಟಕ್ಕೇನು ಇರಲಿಲ್ಲ, ಬೇಗ ನೆಕ್ಸ್ಟ್ ಪ್ಲೇಸಿಗೆ ಹೋಗೋದ್ರಿಂದ 10:30 ದೇವಸ್ಥಾನ ಓಪನ್ ಆಯಿತು. ದೇವರ ದರ್ಶನ ಮಾಡಿಕೊಂಡು ನಾವು ಬಂದ್ವಿ. ಈ ಬೆಟ್ಟದ ಮೇಲಿಂದ ಈ ವ್ಯೂಸ್ ನೋಡಿ ತುಂಬ ಚೆನ್ನಾಗಿದೆ. ಸುತ್ತಲೂ ಬೆಟ್ಟ ಗುಡ್ಡ ಫಾರೆಸ್ಟ್ ಎಲ್ಲ ಇದೆ. ಆ ಬೆಟ್ಟದಿಂದ ತುಂಬ ನೋಡೋದಕ್ಕೆ ಚೆಂದ, ಅಷ್ಟು ಚೆನ್ನಾಗಿದೆ ಇಲ್ಲಿ ನೋಡಿ. ಆ ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಆ ವ್ಯೂಸ್ ಎಲ್ಲ ನೋಡಿಕೊಂಡು ಅಷ್ಟರಲ್ಲಿ 10:30 ಆಯಿತು. ದೇವರ ದರ್ಶನ ಮಾಡಿಕೊಂಡು ನಾವು ಶಿಂಷಾ ಕಡೆ ಬಂದ್ವಿ. ಶಿಂಷಾದಲ್ಲಿ ಮಧ್ಯರಂಗ, ಗಗನಚುಕ್ಕಿ, ಭರಚುಕ್ಕಿ, ನಂತರ ತಲಕಾಡಿಗೆ ಹೋಗಿ ಕಾವೇರಿ ನದಿ ಎಲ್ಲ ನೋಡ್ಕೊಂಡು ಬಂದ್ವಿ. ಈಗ BR ಹಿಲ್ಸ್ನ ನೋಡಿಕೊಂಡು ನೆಕ್ಸ್ಟ್ ನಮ್ಮ ಪಯಣ ಶಿಂಷಾ ಕಡೆಗೆ. ನಾವು BR ಹಿಲ್ಸಿಂದ ಬರ್ತಾ ಇಲ್ಲಿ ಆಂಜನೇಯ ದೇವಸ್ಥಾನ ಸಿಗುತ್ತೆ. ಅದು ಬಿದ್ದ ಆಂಜನೇಯ ದೇವಸ್ಥಾನ ಅಂತ ತುಂಬ ಚೆನ್ನಾಗಿದೆ. ಯಾರಾದರೂ BR ಹಿಲ್ಸ್ಗೆ ಹೋದರೆ ಬರ್ತಾ ಈ ದೇವಸ್ಥಾನನ ವಿಸಿಟ್ ಮಾಡ್ಕೊಂಡು ಬರ್ಬೋದು. ನೆಕ್ಸ್ಟು ನಾವು ಶಿಂಷಾ ಕಡೆಗೆ ಹೊರಟ್ವಿ. ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.